ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿತಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತಿಂದು ನಮ್ಮದು ಸೆಕೆಂಡ್ ಡೇ ಟ್ರಿಪ್ ಆಗಿರ್ತೈತಿ. ಹಂಗೆ ನೋಡಿ ಕಾಣ್ತಾರೆ, ಎಲ್ಲರೂ ರೆಡಿಯಾಗಿ ನಿಂತಾರೆ ಗುಡಿಗೆ ಹೋಗಕ್ಕೆ. ಗುಡ್ ಮಾರ್ನಿಂಗ್. ನಮಸ್ತೆ ಅನ್ಬೇಕಪ್ಪ, ವಿಭೂತಿ ಹಚ್ಕೊಂಡು. ಹಾಯ್ ಅಂಕಲ್, ಹಾಯ್. ಹಾಂ ನಮಸ್ತೆ. ಸೊ ಈಗ ನಾವು ಹೊಂಟೇವಿ ಮಾನಂದಿ ಬಂದೇವಿ. ಸೊ ಅಲ್ಲಿ ಅಂಕಲ್ ಯಾವ ಮಾನಂದಿ ಒಳಗೆ ಬಸವಣ್ಣನ ಗುಡಿ. ಸೊ ಈಗ ನಂದಿ ದೇವಸ್ಥಾನ ಐತಿ. ಸೊ ಅಲ್ಲಿ ಹೊಂಟೇವಿ ನೋಡ್ರಿ. ನಮ್ಮ ಮಮ್ಮಿ ಔಟ್ಫಿಟ್ ಇವತ್ತು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೆಕೆಂಡ್ ಟ್ರಿಪ್. ಇನ್ನು ಎಷ್ಟು ದಿನ ಹೆಂಗೆ ಟ್ರಿಪ್ ಹೊಡಕ್ಕೆ ಸಾಕು ಬಿಡು. ಎಷ್ಟು ಹೊಡಿತಿ ಟ್ರಿಪ್ ಹಂಗೆ. ಸೊ ಗೈಸ್, ಮಾನಂದಿ ಒಳಗೆ ದರ್ಶನ ಅದು ಮಾಡ್ಕೊಂಡು ನಾವು ಫೋನ್ ಲಾಕರ್ನಾಗ ಇಟ್ಟಿದ್ವಿ. ಸೊ ವಿಡಿಯೋ ಅದು ಏನು ವ್ಲಾಗ್ ಅದು ಮಾಡೋಕ್ಕಾಗಲಿಲ್ಲ. ಸೊ ಲಾಕರ್ನಾಗಿಂದ ಫೋನ್ ಅದು ತೊಗೊಂಬಂದೆ. ಈಗ ಬಂದೇವಿ ಇಲ್ಲಿ ಎಲ್ಲರೂ ಫೋಟೋ ತೊಗೊಂಡು. ಸೊ ಇಲ್ಲಿ ನೋಡ್ಬೋದು ನೀವು, ಗೊಬ್ಬರ ಅದು ಕಾಣ್ತಿದ್ದಿಲ್ಲ. ಸೊ ಭಾಳ ಸಿಸ್ಟಮೆಟಿಕ್ ಐತಿ, ಎಲ್ಲ ಮಾಡ್ಯಾರ. ಇಲ್ಲೂ ನೋಡ್ರಿ ಎಷ್ಟು ಮಾಡ್ಯಾರ ಗಣಪತಿನೆಲ್ಲ. ಸೊ ಹಂಗೆ ಈಗ ನಾಷ್ಟ ಅದು ಅಲ್ಲಿ ಪ್ರಸಾದ ಕೊಟ್ಟಿದ್ರು. ಒಂದೇ ಕಪ್ಪ ಇಸ್ಕೊಂಡು ಎಲ್ಲರೂ ಪ್ರಸಾದ ತೊಗೊಂಡು. ಪೊಂಗಲ್ ಅಲ್ಲ, ಪೊಂಗಲ್ ಕೊಟ್ಟಿದ್ರು, ಖಾರ ಪೊಂಗಲ್ ಮಸ್ತಿತ್ತು. ಸೊ ಈಗ ಏನಪ್ಪ ಅಂದ್ರೆ ನಾಷ್ಟ ಮಾಡಕ್ಕೆ ಹೊಂಟೇವಿ. ನಾಷ್ಟ ಮಾಡಿ, ಯಾಕಂದ್ರೆ ನಿನ್ನಿಂದ ಬರೀ ರೈಸ್. ಶ್ರೀಶೈಲ ಪ್ರಸಾದನೂ ಮೊಸರನ್ನ ಕೊಟ್ಟಾರ, ಜೀರಾ ರೈಸ್ ಕೊಟ್ಟಿದ್ರು. ಸೊ ಇವತ್ತು ಒಂದು ಸ್ವಲ್ಪ ನಾಷ್ಟ ಏನಾರ ಮಾಡೋಣ ಅಂತಂದು ಇಷ್ಟು ಸೇರಿ ನಾಷ್ಟ ಮಾಡೋಕ್ಕದು ಹೊಂಟೇವಿ. ಸೊ ಬರ್ರಿ ಹೋಗೋಣ ಅಲ್ಲಿ ತರ. ಸೊ ಗೈಸ್, ರೂಮಿಂದ ಒಂದು ಸ್ವಲ್ಪ ಮುಂದೆ ಬಂದು ನಮ್ಮ ಪಪ್ಪ ಈಗ ಕಲ್ಲಂಗಡಿ ಹಣ್ಣು ತೊಗೊಂಡಾರ. ಸೊ ಇಲ್ಲಿ ಬೇವಿನ ಗಿಡ ಐತಿ. ಬೇವಿನ ಗಿಡದ ಬುಡ ಕುತ್ಕೊಂಡು ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂದು ಹೋಗೋಣ. ನೋಡ್ರಿ, ತಿಂತೀಯಾ ನೀನು? ಕೊಡ್ಬೋಣ ಅಪ್ಪಾಜಿ ಕೊಡೋದನ್ನು. ಹಿಂಗೆ ಹೇಳ್ತಾನೆ. ನೋಡ್ರಿ ಬರ್ರಿ, ಈಕೆ ಅವ್ರ ತಮ್ಮನ ಜೊತೆ ಮಾತಾಡತ್ತಾಳ. ಮಮ್ಮಿ ಕಡೆ ಕೊಡ್ಲಿಪ್ಪ. ಆಕೆ ಮಮ್ಮಿ ಕಡೆ ಕೊಡಂತ. ಅವ್ರ ತಮ್ಮ ನೋಡಿದ್ರೆ ಮಮ್ಮಿ ಕಡೆ ಕೊಡೋಲ್ಲ. ಇಲ್ಲ ನೋಡ್ರಿ. ಸೊ ಕಲ್ಲಂಗಡಿ ಹಣ್ಣು ತಿನ್ನತ್ತಾರ. ಕೊಡು ಮಮ್ಮಿ. ಮಾಡಂಗ ಹಾಂ. ಸೊ ಬರ್ರಿ, ಕಲ್ಲಂಗಡಿ ಹಣ್ಣು ತಿಂದು ಸಿಗ್ತೇನೆ. ಸೊ ಗೈಸ್, ಇಷ್ಟು ತನ ನಮ್ಮ ಅಂಕಲ್ ಗಾಡಿ ಹೊಡ್ಯಾತಿದ್ರು. ಈಗ ನೋಡ್ರಿ ನಮ್ಮ ಪಪ್ಪ ಇಷ್ಟು ದಿನ ಕಾರ್ ಹೊಡೆದು ಈಗ ಟಿ ಗಾಡಿ ಹೊಡ್ಯಾಕತ್ತಾರ. ಅಂಕಲ್ ಕಡೆಯಿಂದ ಗಾಡಿ ಕಚ್ಕೊಂಡು ಅಂಕಲ್ಗೆ ರೆಸ್ಟ್ ಕೊಟ್ಟು ಈಗ ನಮ್ಮ ಪಪ್ಪ ಗಾಡಿ ಹೊಡ್ಯಾತಾರ. ಸೊ ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ. ಏನಾತ ಪಾಸ್ ಮಾಡು ತಡಿ. ಹಾಂ, ಏನಾತ? ಬಗ್ಗೆ ನೋಡತ್ತಿ. ಫಸ್ಟ್ ಟೈಮ್ ಅಪ್ಪಾಜಿ? ಫಸ್ಟ್ ಟೈಮ್ ಅಪ್ಪಾಜಿ? ಫಸ್ಟ್ ಟೈಮ್ ಟಿ ಗಾಡಿ ಹೊಡ್ಯತಿ? ಹಾಂ, ಇಲ್ಲ ಅಂಕಲ್ ನೋಡಿಲ್ಲ ಹೆಂಗೆ ಕೂತಾರೆ. ಅಂಕಲ್ ಸೇಮ್ ಸೇಮ್. ನೀ ಗಾಡಿ ಕಟ್ಟು ತೊಗೊಂಡಂಗೆ ಇದನ್ನು ತೊಗೊಂಡಿ ಅಪ್ಪಾಜಿ ಮಾಡ್ತೀನಿ. ಕಾರ್ ಕಟ್ಟು ತೊಗೊಂಡಂಗೆ. ಸೊ ಗೈಸ್, 4 ಗಂಟೆ ಆಗಿದೆ, ಇನ್ನೂ ಊಟಲ್ಲ. ಸೊ ಈಗ ಇಲ್ಲೇ ಅಂಕಲ್ ಐಸ್ ಕ್ರೀಮ್ ರೆಸ್ಟ್. ಎಲ್ಲಾದ್ರಾಗೂ ಪಾಲ್ ಬೇಕಂತ. ಈಗ ನೋಡ್ರಿ, ನನ್ನ ಫಾಲೋದ ಹೇಳಿದ, ನಾ ಫಾಲೋದ, ನಂದ್ರಾಗ ತಾ ಫಾಲ್ ತಗೋರ. ಈಗ ನನಗೆ ಉಪ ಸುಲ್ತಾನ ಪಪ್ಪ ಬಾದಾಮ್ ಮಿಲ್ಕ್ ಕುಡಿಯಾಕತ್ತಾಳ, ಅದ್ರಾಗ ಕುಡಿದ್ಲು. ಮತ್ತೆ ಎಲ್ಲಾದ್ರೂ ಟೇಸ್ಟ್ ನೋಡೋದು ಹೆಂಗೆ. ಟೇಸ್ಟ್ ನೋಡೋದು ಒಂದ್ಸಲ, 3-4 ಸಲ ನಂಗೂ ಬೇಕಂತ ಕುಡಿಯೋದು. ಒಂದೇ ಸಲ ಕುಡಿದಿದ್ದು ನಾನು. ಅದೇ ಟೇಸ್ಟ್ ಅಲ್ಲ. ಸೊ ಗೈಸ್, ಫುಲ್ ಬಿಸಿಲು ಐತಿ. ಫಾಲೋದ ಕುಡಿಯೋನು ಬರ್ರಿ. ಇನ್ನೂ ಎಷ್ಟು ಕಿಲೋಮೀಟರ್ ಐತ್ರಿ ಅಂಕಲ್? 50 ಕಿಲೋಮೀಟರ್.
ಸೊ ರಾಚೋಟಿ ಇನ್ನೂ 50 ಕಿಲೋಮೀಟ್ರ್ ಐತಿ. ಸೊ ಎಷ್ಟು ಟೈಮ್ ಆಗೈತಿ 7 ಗಂಟೆ. ನಾವೀಗ ಮಖ ತಗೊಂಡು ಫ್ರೆಶಪ್ ಆಗಿ ಬಂದು ಇಲ್ಲಿ ರಾಚೋಟಿ ವೀರಭದ್ರೇಶ್ವರ ದರ್ಶನ ಅದು ಮಾಡ್ಕೊಂಡು ಸೊ ಇಲ್ಲಿ ಎಲ್ಲರೂ ಕುಂತೇವಿ. ಭಾಳ ಚೆನ್ನಾಗಿ ಅನ್ಸಾತೈತಿ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ರಾಚೋಟಿಗೆ ಬಂದಿದ್ದು, ರಾಚೋಟಿಗೆ ಒಮ್ಮೆ ಬಂದಿದ್ದಿಲ್ಲ. ಸೊ ದರ್ಶನ ಅದು ಮಾಡಿಕೊಂಡು ಎಲ್ಲರೂ ಇಲ್ಲೇ ಕೂತ್ಕೊಂಡಿವಿ. ನೋಡ್ರಿ ನಾವು ಹಿಡ್ಕೊಂತಾರ. ಕ್ಯಾಮ್ರಾ ಆನ್ ಮಾಡ್ಯಾನ. ಸೊ ಇಲ್ಲಿ ನೋಡ್ರಿ ಈಗ ಎಷ್ಟೊತ್ತನ ಅಲ್ಲೇ ಇಲ್ಲ ಓಡಾಡಿ ಈಗ ಇಲ್ಲಿ ಕೂತ್ಕೊಂಡ. ಎದಕ್ಕೆ ಓಡಾಡತ್ತಿದ್ದಿ? ಎದಕ್ಕೆ ಹೇಳು? ನೀವು ಓಡಾಡಿಸಿದ್ದು ಎದಕ್ಕೆ ಹೇಳು? ನಾಯಿ ಬಂದಿದ್ದು ಅಂತಂದು ಅತ್ತಾಗಿತ್ತಾಗ ಓಡಾಡತ್ತಿದ್ಲ. ಸೊ ಇನ್ನೊಂದೇನಂದ್ರೆ ರಾಚೋಟಿ ಇರೋಣಂದು ಅಂತಾರ, ನಮಗೂ ಅದು ಆ್ಯಕ್ಚುಲಿ ಗೊತ್ತಿಲ್ಲ. ಮಮ್ಮಿ ಗದಗಿಂದ ಇದಕ್ಕೆ ಏನು ಲಿಂಕ್ ಐತೆ ಹೇಳು? ಅಂತಾರಲ್ಲ, ನಮಗೂ ಅದು ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಏನು ಹೇಳೋದು? ಪವನ ಸೌಂಡ್ ಕಮ್ಮಿ ಮಾಡು. ಗದಿನಾಗಿನ ರಾಚೋಟಿ ವೀರಭದ್ರೇಶ್ವರನಲ್ಲ ಅವನ ಇಲ್ಲಿಂತ್ರ ಹೊಳ್ಯಾಗ ತಿಳ್ಕೊಂಡು ಬಂದ ರಾಚೋಟಿ ಅಂತ ಏನೋ ಮಳೆ ಬಂದಿತ್ತು ಏನೋ ಆಯ್ತಲ್ಲ, ಅದು ಸ್ಟೋರಿ ಗೊತ್ತಿಲ್ಲ. ಒಟ್ಟು ಸೊ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ನಮಗೆ ಮಾತ್ರ ಗೊತ್ತಿದ್ದಿದ್ದು ಇಷ್ಟ. ಹೊಳ್ಯಾಗ ತಿಳ್ಕೊಂಡು ಏನೋ ಬಂದನಂತ ವೀರಭದ್ರೇಶ್ವರ. ಹೊಳ್ಯಾಗ ನಿಂತ್ರ ಸೀದಾ ಗದಗಿಗೆ ಗದಿನಾಗ ಬಂದಿದ್ದಕ್ಕೆ ಅವನ್ನ ಅಲ್ಲಿ ಪ್ರತಿಷ್ಠಾಪನೆ ತಪ್ಪು. ಹಾಂ, ಈಗದ ಅಲ್ಲಿ ಗದಗನಾಗಿದ್ದ ರಾಚೋಟಿ ವೀರಭದ್ರೇಶ್ವರ. ಸೊ ನೋಡ್ರಿ ನಮ್ಮ ಪಪ್ಪ ಎದ್ರಿಗೆ ಹೋಗೋಣ ಬರ್ರಿ. ನೆಕ್ಸ್ಟ್ ಟೇಸ್ಟ್ ನೋಡು. ಸೊ ಗೈಸ್ ಟೈಮ್ 11 ಗಂಟೆ ಆಗೈತಿ. ಊಟಕ್ಕೆ ಇಲ್ಲಿ ಸೈಡ್ ನಿಂದಿರ್ಸೇವಿ. ಎಲ್ಲ ಕಡೆ ಯಾಕಂದ್ರೆ ಆನ್ ರೂಟ್ ಬರ್ಬೇಕಾದ್ರೆ ರಾಚೋಟಿಯಿಂದ ಬರ್ಬೇಕಾದ್ರೆ ಬರೀ ದೋಸೆ ಇಡ್ಲಿ ಇತ್ತು. ಸೊ ಮಾರ್ನಿಂಗಿಂದ ನಾವು ಏನು ಊಟನ ಮಾಡಿದ್ದಿಲ್ಲ. ಸೊ ಈಗ ಇಲ್ಲೇ ಊಟಕ್ಕೆ ಅಂತ ನಿಲ್ಸೈತಿ. ಇಲ್ಲಿ ಊಟಕ್ಕೆ ಬಂದಿದೆ ನೋಡ್ರಿ. ನಂದು ಒಂದು ನಿದ್ದೆಗಿದ್ದು ಕಡೆಯಾಗ ಹಾಕಿ ಅವರೆಲ್ಲ ಕಾಂತಾರ ಪಿಕ್ಚರ್ ನೋಡ್ಕೊಂಡು ಕುಂತ್ಬಿಟ್ಟಿದ್ರೆ. ಸೊ ಇಲ್ಲಿ ನೋಡ್ರಿ ನಮ್ಮ ತಮ್ಮಾಗಿ ಕಾಡಿಸ್ಬೇಕಂತ ಪ್ಲಾನ್ ಐತಿ. ಪಾವನಿ ಅಂತ ಐತಿ. ಹೋಗೋಣ ಅಲ್ಲಿ. ಹಾಂ, ಪವನಿ ಹೋಟೆಲಿಗೆ ಹೋಗ್ಯಾನ. ಇವ ನೋಡ್ರಿ ಇಲ್ಲಿ ನಿದ್ದಿಗಣಾಗ. ಬಾ ನಡಿ ಬಾ. ಇಲ್ವಾ ಇಲ್ವಾ ಎಲ್ಲಿ ಬೇಕಲ್ಲೇ ಹೊಂಟು ಊಟ ನಾವು. ಸೊ ಬರ್ರಿ ಹೋಗೋಣ. ನಾವು ಈಗ ಊಟ ಮಾಡುವ ಸಮಯ. ಹೊಟ್ಟೆ ಫುಲ್ ಹಸ್ತೈತಿ. ಆಕಿನ ಇಲ್ಲಿ ಬಂದು ಕುಂತ್ಬಿಟ್ಟ. ಚಪಾತಿ ಇದೆಯಲ್ಲ. ಸೊ ಗೈಸ್ ಫೈನಲಿ ನಾವು ತಿರುಪತಿಗೆ ಎಂಟ್ರಿ ಕೊಟ್ಟೇವಿ. ಈಗ ನಾವು ಹೊಂಟೇವಿ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸಿಗೆ. ನೋಡ್ರಿ ನಮ್ಮ ಮಮ್ಮಿ ಮಗದ ಖುಷಿ. ಅವರ್ ಡ್ರೀಮ್ಸ್ ಕಮ್ ಟ್ರೂ. ಹಾಂ, ಅವರ್ ಡ್ರೀಮ್ ಕಮ್ ಟ್ರೂ. ನಮಗೆ ಭಾಳ ವರ್ಷದಿಂದ ಬರೋದಿತ್ತು. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಬಂದಿದ್ದೆ 5 ವರ್ಷದ ನಂತರ ಬಂದಿದ್ವಿ. ಹಾಂ, 15 ವರ್ಷದ ನಂತರ 2010 ಬಂದಿದ್ವಿ. ಅದು ಜೂನ್ 10ನೇ ತಾರೀಕನೇ ಇತ್ತು ಅವಾಗ. ಜೂನ್ 10, 2010 ಬಂದಿದ್ವಿ. ಸೊ ವಾಪಸ್ ಈಗ ಬರತ್ತೀವಿ 15 ವರ್ಷದ ಮೇಲೆ. ಸೊ ಭಾಳ ಅಂದ್ರೆ ಭಾಳ. ನಮ್ಮ ತಮ್ಮ ಅವಾಗ ಇನ್ನೂ 3 ವರ್ಷದ ಇದ್ನಲ್ಲ ನೀವು. 3 ವರ್ಷ 2007 ಹುಟ್ಟ. ಸೊ 3 ವರ್ಷದವ ಇದ್ದವ ಆವಾಗ ಬಂದಿದ್ದು. ವಾಪಸ್ ಮತ್ತೆ ಈಗ ಬರತ್ತೇವೆ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ಸೊ ತಿರುಪತಿ ವ್ಲಾಗ್ ಎಲ್ಲ ನೆಕ್ಸ್ಟ್ ವ್ಲಾಗ್ದಾಗ ಕಂಟಿನ್ಯೂ ಆಗ್ತವೆ. ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ದಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮನದಲ್ಲಿ ಇಳಿಯುವ ಭಾವವೇ ಜೀವಿತ, ಕನಸಿಗಿಂತ ಈ ಸಮಯ ಎಂದಿಗೂ ಅದ್ಭುತ.